ಹೇಮಾವತಿ ಹೋರಾಟಗಾರರ ಮೇಲೆ FIR ಆಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಈ ಸರ್ಕಾರ ರೈತ ವಿರೋಧಿ ಸರ್ಕಾರ. ಈ ಸರ್ಕಾರ ಹೋರಾಟವನ್ನು ಹತ್ತಿಕ್ಕೋ ಮನೋಭಾವ ಹೊಂದಿರತಕ್ಕಂಥ ಸರ್ಕಾರ. ರೈತರ ಮೇಲೆ FIR ಆಗ್ತಕ್ಕಂಥ ಯಾವುದೇ ಪ್ರಮೇಯದಲ್ಲಿ ಉದ್ಭವಿಸಿಲ್ಲ. ಅಧಿಕಾರಿಗಳು ಮತ್ತು ಸರ್ಕಾರನೇ ರೈತರನ್ನ ಉದ್ರೇಕಗೊಳಿಸಿದ್ದು. ಆದರೂ ಕೂಡ ರೈತರು ತಾಳ್ಮೆಯಿಂದ ಅವತ್ತು ವರ್ತನೆ ಮಾಡಿದ್ದಾರೆ. ಆಗಿದ್ದರೂ ಕೂಡ 14-15 FIRಗಳನ್ನು ರೈತರುಗಳ ಮೇಲೆ, ನಾಯಕರುಗಳ ಮೇಲೆ, ನನ್ನೂ ಸೇರಿದಂತೆ ಎಲ್ಲ ನಾಯಕರುಗಳ ಮೇಲೆ FIRನ್ನು ಹಾಕಿದ್ದಾರೆ. ನಾವು FIRಗೆ ಬಗ್ಗೋರಲ್ಲ. ಇವರು ಎಷ್ಟೇ FIR ಹಾಕಿದ್ರೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಅವರು ಕಣ್ಣೊರ್ಸ ತಂತ್ರವನ್ನು ಮಾಡಿದ್ದಾರೆ. JCBಗಳನ್ನು ವಾಪಸ್ ತಗೊಂಡು ಹೋಗ್ತೀವಿ, ಕೆಲಸ ಮಾಡಲ್ಲ ಅಂಥೇಳಿ. ಯಾವುದೇ ಕ್ಷಣದಲ್ಲಿ ಅವರು ಕೆಲಸ ಶುರು ಮಾಡೋ ಸಾಧ್ಯತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು DK ಶಿವಕುಮಾರ್ ಮಾತಿನ ದಾಟಿಯನ್ನು ನೋಡಿದ್ರೆ ಇವರು ಆ ಕೆಲಸವನ್ನು ಕಣ್ತಪ್ಪಿಸಿ ಮಾಡೋ ಸಾಧ್ಯತೆ ಇರೋದ್ರಿಂದ ಯಾವ ಕಾರಣಕ್ಕೂ ಅಲ್ಲಿ ಕೆಲಸ ನಡೆಯೋಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಮೇಲೆ ಎಷ್ಟು ಕೇಸ್ ಹಾಕಿದ್ರೂ ಕೂಡ ನಾವು ಅಲ್ಲಿ ಕೆಲಸ ಮಾಡೋದನ್ನು ತಡಿತೀವಿ. ಇನ್ನೊಂದು, ರೈತರ ಮೇಲೆ ಮತ್ತು ಈಗ ರಾಜಕೀಯ ನಾಯಕರ ಮೇಲೆ FIR ಹಾಕೋದು ಸರ್ವೇ ಸಾಮಾನ್ಯ. ಆದಾಗ್ಯೂ ರೈತರು ಮತ್ತು ಮಠಾಧೀಶರುಗಳ ಮೇಲೆ ಕೂಡ ಸರ್ಕಾರ ತನ್ನ ಪೌರುಷವನ್ನು ತೋರಿಸ್ಕೊಂಡು ನೋಡಿ, ಮಠಾಧೀಶರು ಅಂತ ತೋರಿಸಿದ್ದಾರೆ. ನಾಚಿಕೆಗೇಡಿನ ಸಂಗತಿ. ಈ ರಾಜ್ಯದಲ್ಲಿ ಏನಾದರೂ ಮಠಾಧೀಶರ ಮೇಲೆ ಕೇಸ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋದಂತ ಮೊದಲನೇ ಸರ್ಕಾರ ಇದಾಗುತ್ತೆ ಹೋರಾಟದ ಹಿನ್ನೆಲೆಯಲ್ಲಿ. ಹಾಗಾಗಿ ಇವರು ಮೊದಲೇ ವಿರೋಧಿಗಳು. ಮಠಾಧೀಶರ ಮೇಲೆ ಕೇಸ್ ಹಾಕ್ತಾನೆ ಇರ್ತಾರೆ. ಮಠಾಧೀಶರನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾಯಿದ್ದಾರೆ. ಯಾವ ಕಾರಣಕ್ಕೂ ಮಠಾಧೀಶರನ್ನ ಇದರಲ್ಲಿ ಸೇರಿಸಿದ್ರೆ ನಾವು ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆ, ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ನಮ್ಮ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ, ಹಾಕಲಿ, ಸಂತೋಷ. ನಮ್ಮ ಹೋರಾಟವನ್ನು ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ನಮ್ಮ ಮೇಲೆ ಹೋರಾಟ ಹಾಕಿ, ನಮ್ಮ ಮೇಲೆ ಕೇಸ್ ಹಾಕಿ, ನಾವು ಯಾವ ಕಾರಣಕ್ಕೂ ಈ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ನಾವು ಅಲ್ಲಿ ಕೆಲಸ ನಡೀಲಿಕ್ಕೆ ಬಿಡೋದಿಲ್ಲ. ಆ ಕೆಲಸ ಯಾವ ಕಾರಣಕ್ಕೂ ಲಿಂಕ್ ಕೆನಾಲ್ ಮೂಲಕ ನೀರು ಹಾದು ಹೋಗಲಿಕ್ಕೆ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ರೈತರು, ವಿವಿಧ ಮಠಾಧೀಶರು, ವಿವಿಧ ವಿದ್ಯಾರ್ಥಿ ಮುಖಂಡರುಗಳು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಎಲ್ಲರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಹೋರಾಟವನ್ನು ಮುಂದುವರಿಸ್ತೀವಿ. ಕಳೆದ ಬಾರಿ ಪ್ರತಿಭಟನೆ ಮಾಡಿದಾಗಲೂ 1 ತಿಂಗಳು ಗಡುವು ಕೊಟ್ಟಿದ್ದರು. ಅದಾದ ನಂತರದಲ್ಲಿ ಮತ್ತೆ ಕಾಮಗಾರಿ ಆರಂಭ ಆಯಿತು. ಈಗಲೂ ಕೂಡ 1 ತಿಂಗಳು ಗಡುವು ತಗೊಂಡಿದ್ದಾರೆ. ಅದಾದ ಮತ್ತೆ ಕಾಮಗಾರಿ ಆರಂಭ ಆಗುವಂಥ ಏನೋ ನಿರೀಕ್ಷೆಗಳಿದ್ದಾವೆ? ನಮಗೆ ಹೋರಾಟಗಾರರಿಗೆ ಇವರ ಮಾತಿನ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಇವರು ಯಾವ ಕ್ಷಣದಲ್ಲಾದರೂ ಯಾಮಾರಿಸಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ. ನಾವು ಹೋರಾಟಕ್ಕೆ ಹಣಿಯಾಗಿದ್ದೇವೆ. ಯಾವ ಕಾರಣಕ್ಕೂ ಹೋರಾಟ ಮಾಡಲಿಕ್ಕೆ ಬಿಡೋದಿಲ್ಲ. ನಾವು ಎಂಥದೇ ಸಂದರ್ಭ ಬಂದರೂ ಕೂಡ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ರಾಮನಗರಕ್ಕೆ ಬಂದರೆ ಸುರೇಶ್ ಗೌಡ್ರಿಗೆ ಯಾವುದೇ ರೀತಿ ಬೆಂಬಲ ಕೊಡೋದಿಲ್ಲ ನಾವು ಅಂತ ಹೇಳ್ಬಿಟ್ಟು ಅಲ್ಲಿನ MLAಗಳು ಮಾತನಾಡ್ತಿರ್ತಕ್ಕಂಥದ್ದು. ನೋಡ್ರಿ, ನಾನು ನೋಡಿದೆ, ಮಾಗಡಿಯ ಬಾಲಕೃಷ್ಣ ಬಹುಶಃ ಇನ್ನೂ ಸೀಸನ್ ಆಗಬೇಕು ಅನಿಸುತ್ತೆ. ಅವಿವೇಕತನದ ಮಾತದು. ಏನು ಬೆಂಗಳೂರು ಮಾಗಡಿಯನ್ನು, ರಾಮನಗರವನ್ನು ಇವರು ದತ್ತು ತೊಗೊಂಡಿದ್ದಾರೆ. ಇವ್ರ ಆಸ್ತಿನ ಬೆಂಗಳೂರು? ನಮ್ಮ ತರಕಾರಿ ತಡಿಲಿಕ್ಕೆ, ನಮ್ಮ ಹಾಲನ್ನು ತಡಿಲಿಕ್ಕೆ ಇವ್ರ ಆಸ್ತಿನ? ಅವಿವೇಕತನದ ಮಾತು. ಜನಪ್ರತಿನಿಧಿಯಾಗಿ ಅಂತ ಮಾತಾಡಲಿಕ್ಕೆ ನಾಚಿಕೆ ಆಗೋದಿಲ್ವಾ? ಮಾಗಡಿಗೆ, ರಾಮನಗರಕ್ಕೆ ನೀರು ಹೋಗ್ಲಿಕ್ಕೆ ನಮ್ಮ ವಿರೋಧ ಇದೆಯಾ? ನಮ್ಮ ವಿರೋಧ ಇರ್ತಕ್ಕಂಥದ್ದು ನಮ್ಮ ನೀರಿನ ಪಾಲನೆ ಯಾಕೆ ತೊಗೊಂಡು ಹೋಗ್ತಿದ್ದೀರಿ? ನೀವು ನೇರವಾಗಿ ತೊಗೊಂಡೋಗಿ, ನೀವು 5 TMC ಅಲ್ಲದ್ರೆ 25 TMC ತೊಗೊಂಡೋಗಿ, ಮಾಗಡಿಗೆ ತಗೊಂಡೋಗಿ, ರಾಮನಗರಕ್ಕೆ ತಗೊಂಡೋಗಿ, ಕನಕಪುರಕ್ಕೆ ತಗೊಂಡೋಗಿ. ನಮ್ಮ ವಿರೋಧ ಇಲ್ಲ. ನಮ್ಮ ಪಾಲಿನ ನೀರನ್ನು ಕಿತ್ಕೊಬೇಡಿ. ನೀವು ನಮ್ಮ ನಾಲೆಗೆ ಅಡ್ಡ ಪೈಪನ್ನು ಹಾಕ್ಬೇಡಿ ಅಂತ ಹೇಳ್ತಿರೋದು. ಅಷ್ಟು ಕಾಮನ್ ಸೆನ್ಸ್ ಬೇಡವಾ ರಂಗನಾಥ್ಗೆ ಮತ್ತು ಬಾಲಕೃಷ್ಣನ್ಗೆ? ಮಾಗಡಿಯ ನೀವು ರಾಸ್ತಿನ, ಬೆಂಗಳೂರೇ ನೀವು ರಾಸ್ತಿನ ತಡಿಲಿಕ್ಕೆ? ಅವಿವೇಕತನದ ಮಾತು. ಒಬ್ಬ ಜನಪ್ರತಿನಿಧಿಯಾಗಿ ಅಂತ ಮಾತಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸರ್, ಒಟ್ಟಾರೆ ನಿಮ್ಮ ಹೋರಾಟದ ತೀವ್ರತೆ ಮುಂದಿನ ದಿನಗಳಲ್ಲಿ ಯಾವ ಥರ ಇರುತ್ತದೆ? ನೋಡಿ, ನಾವು ಶಾಂತಿಯುತವಾಗಿ ಹೋರಾಟವನ್ನು ತೊಗೊಂಡೋಗ್ತೀವಿ. ತೀವ್ರತರವಾದ ಹೋರಾಟವನ್ನು ತೊಗೊಂಡೋಗ್ತೀವಿ. ನಾವು ಕಾನೂನಿನ ಚೌಕಟ್ಟಿನಲ್ಲೇ ಹೋರಾಟ ಮಾಡ್ತೀವಿ. ಯಾವ ಕಾರಣಕ್ಕೂ JCPಯಲ್ಲಿ ಇಳಿಲಿಕ್ಕೆ ನಾವು ಬಿಡೋದಿಲ್ಲ.